ಲವರ್ ಕರೆದ್ಲು ಅಂತ ಹೋದಂತಹ ಯುವಕನಿಗೆ ಚಾಕು ಇರಿತ ಆಗಿದೆ. ಹುಬ್ಳಿನಲ್ಲಿ ನಡೆದಿರುವಂತಹ ಘಟನೆ ಇದು. ಹುಬ್ಳಿನಲ್ಲಿ ಪ್ರೇಮ್ ಅಡ್ಡಾ ಸಿನಿಮಾದ ಸೀಕ್ವೆನ್ಸೇ ಮತ್ತೊಮ್ಮೆ ರಿಪೀಟ್ ಆದ ಹಾಗೆ ಕಾಣಿಸ್ತಾ ಇದೆ. ಲವರ್ನನ್ನ ಕರೆದಂತಹ ಯುವತಿ, ಆಕೆಯ ಮನೆಯವರು ಆತನಿಗೆ ಚಾಕು ಇರಿದ್ಬಿಟ್ಟಿದ್ದಾರೆ. ಹುಬ್ಳಿ ನಗರದ ಸದರ ಸೋಫಾ ವಾರ್ಡ್ನಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ ಇದು. ಗೌಸ್ ಮೊಹಿದ್ದೀನ್ ಚಾಕು ಇರಿತಕ್ಕೆ ಒಳಗಾದಂತಹ ಯುವಕ, ಯುವತಿ ಹಾಗೆ ಆರೋಪಿ ವಸೀಂ ಎಂಬಾತನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ಕಸವಾಪೇಟೆ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಚಾಕು ಇರಿತಕ್ಕೆ ಒಳಗಾದಂತಹ ಆ ಯುವಕನ ಫೋಟೋ ಗಮನಿಸ್ತಾ ಇದ್ದೀರಿ. ಗೌಸ್ ಮೊಹಿದ್ದೀನ್ ತನ್ನ ಲವರ್ ಮಾತನಾಡುವುದಕ್ಕೆ ಕರೆದಿದ್ದಾಳೆ ಅಂತ ಹೇಳಿ ಆತ ಹೋಗಿದ್ದಾನೆ. ಆತ ಹೋದಂತಹ ಸಂದರ್ಭದಲ್ಲಿ ಆಕೆಯ ಮನೆಯವರು ಚಾಕು ಹಿಡ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ. ವಸೀಂ ಎಂಬಾತ ಚಾಕುವಿನಿಂದ ಇರಿದಿದ್ದಾನೆ. ಗಾಯಗೊಂಡಂತಹ ಗೌಸ್ ಮೊಹಿದ್ದೀನ್ನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೊಂದು ಕಡೆ ಆ ಯುವತಿ ಹಾಗೆ ಚಾಕುವಿನಿಂದ ಇರಿದಂತಹ ವಸೀಂ ಏನಿದ್ದಾನೆ, ಅವರಿಬ್ಬರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹುಬ್ಳಿ ನಗರದ ಸದರ ಸೋಫಾ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರೇಮ್ ಅಡ್ಡಾ ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸೀಕ್ವೆನ್ಸ್ ಬರುತ್ತೆ. ಅಂಥದ್ದೇ ಒಂದು ಘಟನೆ ಈ ಗೌಸ್ ಮೊಹಿದ್ದೀನ್ ಲೈಫ್ನಲ್ಲಿ ನಡೆದು ಹೋಗಿದೆ. ಅದೃಷ್ಟ ಚೆನ್ನಾಗಿತ್ತು, ಆತನ ಜೀವ ಹೋಗಿಲ್ಲ ಆ ಚಾಕು ಇರಿತದಲ್ಲಿ. ನಿನ್ನೆ ರಾತ್ರಿ ಆತನನ್ನ ಕರೆದಿದ್ದಾಳೆ ಆ ಯುವತಿ, ಈತ ಪ್ರೀತಿ ಮಾಡ್ತಾ ಇದ್ದಂತಹ ಯುವತಿ. ಆಕೆ ಕರೆದ್ಲು ಅಂತ ಹೇಳಿ ಓಡೋಡ್ಕೊಂಡು ಹೋಗಿದ್ದಾನೆ ಈ ಗೌಸ್ ಮೊಹಿದ್ದೀನ್. ಆದರೆ ಹಾಗೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಕುಟುಂಬ ಕಾದು ಕುಳಿತಂತೆ ಈತನ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಅಟ್ಯಾಕ್ ಮಾಡಿದಂತಹ ಪರಿಣಾಮ ಗೌಸ್ ಮೊಹಿದ್ದೀನ್ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಚಾಕು ಇರಿತಕ್ಕೊಳಗಾದಂತಹ ಗೌಸ್ ಮೊಹಿದ್ದೀನ್ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಪೊಲೀಸರು ಆಸ್ಪತ್ರೆಗೆ ಬಂದು ಆತನ ಆರೋಗ್ಯ ಪರಿಶೀಲಿಸಿದ್ದಾರೆ. ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಆತನಿಗೆ ಚಾಕು ಇರಿದಂತಹ ಆ ವಸೀಂ ಅನ್ನುವಂತಹ ಯುವಕ ಏನಿದ್ದಾನೆ, ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಈತ ಪ್ರೀತಿಸ್ತಾ ಇದ್ದಂತಹ ಯುವತಿ ಇದ್ಲಲ್ಲ, ಆಕೆಯನ್ನ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹಲ್ಲೆಗೆ ಒಳಗಾದಂತಹ ಗೌಸ್ ಮೊಹಿದ್ದೀನ್ ಹುಬ್ಬಳ್ಳಿಯ ಯುವತಿಯನ್ನ ಆತ ಪ್ರೀತಿಸ್ತಾ ಇದ್ದ. ನಿನ್ನೆ ರಾತ್ರಿ ಫೋನ್ ಮಾಡಿ ಈತನನ್ನ ಕರೆದಿದ್ದಾಳೆ ಆ ಯುವತಿ. ಆಕೆ ಕರೆದ್ಲು ಅಂತ ಈತ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮ ಮನೆ ಹುಡುಗಿಯನ್ನ ಪ್ರೀತಿಸ್ತೀಯಾ ಅಂತ ಹೇಳಿ ಚಾಕುವಿನಿಂದ ಇರಿದಿದ್ದಾರೆ. ಪ್ರೀತಿಸಿದ ಯುವತಿಯ ಚಿಕ್ಕಪ್ಪ ಯುವಕನಿಗೆ ಚಾಕುವಿನಿಂದ ಇರಿದಿದ್ದು ವಸೀಂ. ಸದ್ಯ ಇಬ್ಬರನ್ನ ಕೂಡ, ಯುವತಿಯ ಹಾಗೆ ಚಿಕ್ಕಪ್ಪ ವಸೀಂ ಇಬ್ಬರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ, ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.